ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತೀವ್ರ ಬೇಸಿಗೆಯಲ್ಲಿ ಹೆಲ್ಮೆಟ್ ಕಡ್ಡಾಯ, ನಿಯಮ ಸ್ಥಗಿತಗೊಳಿಸಲು ಅಹಿಂದ ಚಿಂತಕರ ವೇದಿಕೆ ಆಗ್ರಹ. ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ 8ರಂದು ರಥೋತ್ಸವ, ವಾಹನ ಮಾರ್ಗಗಳ ಬದಲಾವಣೆ. ಹೋಳಿ ಹಬ್ಬದ ವೇಳೆ ಬುರ್ಖಾ ಹಾಕಿಸಿ ಬಣ್ಣ ಹಚ್ಚಿದ ಆರೋಪ, ಹಿಜಾಬ್ಗೆ ಅವಮಾನ ಎಂದು ದೂರು. ಪ್ರಬುದ್ಧ ಅಕಾಡೆಮಿ ಕಟ್ಟಡದ ಮೇಲ್ಛಾವಣಿ ಸಿಮೆಂಟ್ ಉದುರಿ ಬಿದ್ದ ಘಟನೆ, ಅಧಿಕಾರಿ ತಲೆದಂಡ, ಸಚಿವ ಪ್ರಿಯಾಂಕ ಖರ್ಗೆ ಕ್ರಮ ಸ್ವಾಗತಾರ್ಹ ಕೃಷ್ಣಾರೆಡ್ಡಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ರಣಬಿಸಿಲಿನ ನಡುವೆ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯ ನಿಯಮ ಜಾರಿಗೊಳಿಸಿ ದಂಡ ವಸೂಲಿ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಬೇಸಿಗೆ ಮುಗಿಯುವವರೆಗೆ ಹೆಲ್ಮೆಟ್ ಕಡ್ಡಾಯ ನಿಯಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಎಂದು ಅಹಿಂದ ಚಿಂತಕರು ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಬೇಸಿಗೆ ಸಮಯದಲ್ಲಿ ತಾಪಮಾನವು ಅತಿ ಹೆಚ್ಚು ಏರಿಕೆಯಾಗುತ್ತದೆ. ಈ ವರ್ಷವೂ ಸಹ ಸುಮಾರು 48ರಿಂದ 52 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ರಣಬಿಸಿಲಿನ ತೀವ್ರತೆಗೆ ಒಳಗಾಗುತ್ತಿದ್ದಾರೆ. ಈ ಕಾರಣದಿಂದ ಜನರ ಆರೋಗ್ಯದಲ್ಲಿ ಏರುಪೇರು, ಮಾನಸಿಕ ಒತ್ತಡ ಹಾಗೂ ಸೂರ್ಯಾಘಾತದಂತಹ ಸಮಸ್ಯೆಗಳು ಉಂಟಾಗುವ ಭೀತಿ ವ್ಯಕ್ತವಾಗಿದೆ. ವಿಶೇಷವಾಗಿ ಮಕ್ಕಳು ಮತ್ತು ವಯೋವೃದ್ಧರು ಈ ಬಿಸಿಲಿನಿಂದ ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೊರಗೆ ಓಡಾಡುವುದು ಕಷ್ಟಕರವಾಗಿದ್ದು ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಯಲ್ಲಿಯೇ ಪೊಲೀಸ್ ಇಲಾಖೆ ವಾಹನ ಸವಾರರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಕಾನೂನು ಜಾರಿಗೆ ತಂದು ದಂಡ ವಸೂಲಿ ಕಾರ್ಯಾಚರಣೆಯನ್ನು ಆರಂಭಿಸಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಅತಿ ಹೆಚ್ಚು ಬಿಸಿಲಿನ ಸಮಯದಲ್ಲಿ ಹೆಲ್ಮೆಟ್ ಧರಿಸುವುದರಿಂದ ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಜನರ ಪರವಾಗಿ ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಅವರು ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಬೇಸಿಗೆ ಕಾಲ ಮುಗಿಯುವವರೆಗೆ ಹೆಲ್ಮೆಟ್ ಕಡ್ಡಾಯ ನಿಯಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಲವು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು
ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿರುವ ಬಗ್ಗೆ ಸಹ ಅಸಮಾಧಾನ ವ್ಯಕ್ತವಾಗಿದೆ. ಸಾರ್ವಜನಿಕರಿಗೆ ಗೌರವಪೂರ್ವಕವಾಗಿ ವರ್ತಿಸುವ ಬದಲು ಏಕವಚನದಲ್ಲಿ ಮಾತನಾಡುವುದು ಹಾಗೂ ಅನಗತ್ಯ ಕಠಿಣತೆ ತೋರಿಸುವುದು ಪೊಲೀಸ್ ಇಲಾಖೆಯ ಜನಸ್ನೇಹಿ ಭಾವನೆಯನ್ನು ಕುಗ್ಗಿಸುತ್ತಿದೆ ಎಂದು ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನ ನೀಡುವುದರ ಜೊತೆಗೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ ಪೊಲೀಸ್ ಇಲಾಖೆಯು ಸಾರ್ವಜನಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರೋದು ನಾವು ಇವತ್ತು ಧಿಕ್ಕರಿಸ್ತೀವಿ. ಯಾಕಂದರೆ ಇವತ್ತು ಏನು ಕಲಬುರಗಿ ನಗರದಲ್ಲಿ ಬಹುತೇಕವಾಗಿ ಬೇಸಿಗೆ ಬಂದಾಗ ಈ ರಣ ಬಿಸಿಲು ಯಾವ ರೀತಿಯಾಗಿ ತಾಪಮಾನ ಹೆಚ್ಚಾಗುತ್ತೆ ಅಂದರೆ ಇವತ್ತು 45 ಡಿಗ್ರಿಯಿಂದ ಸರಾಸರಿಯಾಗಿ 50 ಡಿಗ್ರಿ ಸೆಲ್ಸಿಯಸ್ವರೆಗೂ ಇವತ್ತು ತಾಪಮಾನ ಹೆಚ್ಚಾಗುತ್ತೆ. ಈ ತಾಪಮಾನದಲ್ಲಿ ಆಲ್ರೆಡಿ ಏನಾದರೂ ವಯೋವೃದ್ಧರು, ಮಕ್ಕಳು ಇವತ್ತು ಸ್ಟ್ರೋಕ್ ಆಗುವಂಥ ಕೆಲಸ, ನರ ದೌರ್ಬಲ್ಯ ಆಗುವಂಥ ಕೆಲಸ ಮತ್ತು ಯಾವುದೋ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಅಂಥ ತುರ್ತು ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರದ ಆದೇಶ ಬಂದಿದೆ, ಇವತ್ತು ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲೇಬೇಕು ಅನ್ನುವಂಥ ಏನು ಒಂದು ಆದೇಶವನ್ನು ಇವತ್ತು ಪೊಲೀಸ್ ಕಮಿಷನರ್ ಅವರು, ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು ಇವತ್ತು ಕಲಬುರಗಿ ನಗರದ ಜನರು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ಯಾವುದೇ ಕಾನೂನು ಇದ್ದರೂ ಕೂಡ ಜನಸಾಮಾನ್ಯರ ಮತ್ತು ಬಡ ಜನರ ಪರವಾಗಿರುವಂಥ ಕಾನೂನುಗಳು ರೂಪಿಸಬೇಕು. ಇವತ್ತು ಪ್ರತಿ ವರ್ಷದಂತೆ ವರ್ಷಗಟ್ಟಲೆ ಇವತ್ತು ಹೆಲ್ಮೆಟ್ ಇಲ್ಲದೆ ಕೂಡ ಓಡಾಡಿದ್ರೂ ಕೂಡ ಯಾವುದೇ ದಂಡ ವಿಧಿಸಲ್ಲ. ಇವತ್ತು ಏನೂ ಕೂಡ ಯಾವುದೇ ರೀತಿ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಲ್ಲ. ಬೇಸಿಗೆ ಬಂದಾಗ ಮಾತ್ರ ಇವತ್ತು ಯಾವ ದುರುದ್ದೇಶದಿಂದ ಹೆಲ್ಮೆಟ್ ಕಡ್ಡಾಯ ಮಾಡ್ತಾ ಇದ್ದೀರಿ? ಏನು ಇವತ್ತು ಹೆಲ್ಮೆಟ್ ಕಂಪನಿಗಳ ಜೊತೆ ಪೊಲೀಸ್ ಇಲಾಖೆ ಟೈಅಪ್ ಆಗಿದೆಯೋ ಅಥವಾ ಸರ್ಕಾರನೇ ಇವತ್ತು ಹೆಲ್ಮೆಟ್ ಕಂಪನಿಗಳ ಜೊತೆ ಟೈಅಪ್ ಆಗಿದೆ? ಇವತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗುರುತಿಲ್ವಾ? ಇವತ್ತು ಕಲಬುರಗಿ ಜಿಲ್ಲೆ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿಯಾದಂಥ ಬಿಸಿಲು, ರಣ ಬಿಸಿಲು ಬೀಳುತ್ತೆ. ಇಂಥ ಬಿಸಿಲಿನಲ್ಲಿ ಇವತ್ತು ವಯೋವೃದ್ಧರು, ಮಕ್ಕಳು, ಸಾರ್ವಜನಿಕರು ಓಡಾಡುವಂಥ ಏನು ಪರಿಸ್ಥಿತಿಯಲ್ಲಿ ಗಂಭೀರವಾದಂಥ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡ್ತಾ ಇರೋದು, ಹೆಲ್ಮೆಟ್ ಕಡ್ಡಾಯ ಮಾಡುವುದರ ಜೊತೆಗೆ ದಂಡ ವಿಧಿಸಿ ಇವತ್ತು ಬೇಕಾಬಿಟ್ಟಿಯಾಗಿ ವಸೂಲಿ ಮಾಡುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಇದನ್ನು ನಾವು ಇವತ್ತು ತೀವ್ರ ಖಂಡಿಸ್ತೀವಿ. ಇದನ್ನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತೀವ್ರವಾಗಿ ಮತ್ತು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಇವತ್ತು ಒಂದು ಕಡೆ ನೀವು ಹೆಲ್ಮೆಟ್ ಹಾಕಿ ನಿಮ್ಮ ಜೀವನ ಉಳಿಸ್ತೀವಿ ಅಂತ ಹೇಳ್ತೀರಿ, ಮತ್ತೊಂದು ಕಡೆಯಿಂದ ಇವತ್ತು ಹೆಲ್ಮೆಟ್ ಹಾಕಿ ಇವತ್ತು ಯಾವುದೋ ರೋಗಗಳು, ಇವತ್ತು ಮೈಂಡ್ ಸ್ಟ್ರೋಕ್ಗಳಾಗಿ ಇವತ್ತು ಜನಜೀವನ ಇವತ್ತು ಅಸ್ತವ್ಯಸ್ತ ಆದರೆ ಇವತ್ತು ಸರ್ಕಾರ ಹೊಣೆಗಾರೋ ಅಥವಾ ಪೊಲೀಸ್ ಇಲಾಖೆ ಹೊಣೆಗಾರೋ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ಈ ದಂಡ ಹಾಕುವಂಥ ಕುತಂತ್ರ ನೀತಿಯನ್ನು ಇಲ್ಲಿಗೆ ಸ್ಥಗಿತಗೊಳಿಸಿ ಹೆಲ್ಮೆಟ್ ಕಡ್ಡಾಯವನ್ನು ಇಲ್ಲಿಗೆ ಸ್ಥಗಿತಗೊಳಿಸಿ ಬೇಸಿಗೆ ಮುಗಿದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೆಜ್ಜೆಯನ್ನು ನಾವು ಸ್ವಾಗತವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಕಲಬುರಗಿ ನಗರದ ಜನರ ಪರವಾಗಿ ನಾವು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆ ನಗರದಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಕೈಗೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಡಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 7ರಂದು ಉಚ್ಚಾಯಿ ಕಾರ್ಯಕ್ರಮ ಮತ್ತು ಮಾರ್ಚ್ 8ರಂದು ರಥೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರ ಜಿಲ್ಲೆಯ ವಿವಿಧ ಗ್ರಾಮಗಳು ಹಾಗೂ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಸಾರ್ವಜನಿಕರ ಅನುಕೂಲ ಹಾಗೂ ಸಂಚಾರ ಸುಗಮವಾಗಿರಲು ಪೊಲೀಸರು ಕೆಲವು ಪ್ರಮುಖ ರಸ್ತೆಗಳಲ್ಲಿ ವಾಹನಗಳ ಮಾರ್ಗ ಬದಲಾವಣೆ ಜಾರಿಗೆ ತಂದಿದ್ದಾರೆ. ಜಗತ್ ಸರ್ಕಲ್ನಿಂದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬರುವ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸಿಟಿ ಬಸ್ ನಿಲ್ದಾಣದಿಂದ ಬರುವ ವಾಹನಗಳು ಹೆರಿಟೇಜ್ ಹೋಟೆಲ್ ಕ್ರಾಸ್, ಕೋಟೆ ಮುಂದುಗಡೆ ಹಾಗೂ ಗೀತಾ ಸಾರ್ವಜನಿಕ್ ಮಿಲ್ ಮಾರ್ಗವಾಗಿ ಸಂಚರಿಸಬೇಕು. ಶಾ ಬಜಾರ್ ಕಡೆಯಿಂದ ಬರುವ ವಾಹನಗಳು ಗೀತಾ ಸಾರ್ವಜನಿಕ್ ಮಿಲ್ ಮೂಲಕ ಕೋಟೆ ಮುಂದುಗಡೆ ಸಾಗಬೇಕು. ಆನಂದ್ ಹೋಟೆಲ್ ಕಡೆಯಿಂದ ಬರುವ ಭಕ್ತರು ತಮ್ಮ ವಾಹನಗಳನ್ನು ಎನ್ವಿ ಮೈದಾನದಲ್ಲಿ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ನಡೆದುಕೊಂಡು ಬರಬೇಕಾಗಿದೆ. ಗಂಗಾನಗರ್ ಕಡೆಯಿಂದ ಬರುವ ವಾಹನಗಳು ಜಂಗೆ ಬ್ರದರ್ಸ್ ಬಿಲ್ಡಿಂಗ್ ಕ್ರಾಸ್ ಮುಖಾಂತರ ಚೌಡೇಶ್ವರಿ ಕಾಲೋನಿ ಮಾರ್ಗವಾಗಿ ಶಾ ಬಜಾರ್ ಕಡೆಗೆ ಸಂಚರಿಸಬೇಕು. ಭಕ್ತರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ವಿವಿಧ ಕಡೆಗಳಲ್ಲಿ ಕಲ್ಪಿಸಲಾಗಿದೆ. ಆಳಂದ್ ರಸ್ತೆಯಿಂದ ಬರುವ ಭಕ್ತರು ಗದ್ದೆಗಾಂವ್ ಕಲ್ಯಾಣ ಮಂಟಪ ಅಥವಾ ಕೋಟೆ ಮುಂದುಗಡೆಯ ಖುಲ್ಲಾ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಬಹುದು. ಅಫ್ಜಲ್ಪುರ್ ಮತ್ತು ಜೇವರ್ಗಿ ಕಡೆಯಿಂದ ಬರುವವರು
ವಿದ್ಯಾನಗರ ಮುಖಾಂತರ ಬಂದು ಎಸ್ಬಿ ಕಾಲೇಜ್ ಮೈದಾನ ಹಾಗೂ ಎನ್ವಿ ಮೈದಾನದಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಬಹುದು. ಶಹಾಬಾದ್ ಮತ್ತು ಸೇಡಂ ಭಾಗದ ಭಕ್ತರು ಪಬ್ಲಿಕ್ ಗಾರ್ಡನ್ ವೀರಶೈವ ಕಲ್ಯಾಣ ಮಂಟಪದ ಮುಂದೆ ವಾಹನಗಳನ್ನು ನಿಲ್ಲಿಸಬಹುದು. ಹುಮ್ನಾಬಾದ್ ಮತ್ತು ಸುಲ್ತಾನ್ಪುರ್ ಭಾಗದವರು ಪಬ್ಲಿಕ್ ಗಾರ್ಡನ್ ಮತ್ತು ವೀರಶೈವ ಕಲ್ಯಾಣ ಮಂಟಪ ಅಥವಾ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ನಡೆದುಕೊಂಡು ಬರಬೇಕು. ಇದರೊಂದಿಗೆ ಭಕ್ತರು ತಮ್ಮ ಆಭರಣಗಳು, ಹಣ, ಮೊಬೈಲ್ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣ ಸಮೀಪದ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಜೊತೆಗೆ ಜಾತ್ರೆಗೆ ಕರೆದುಕೊಂಡು ಬರುವ ಚಿಕ್ಕ ಮಕ್ಕಳ ಬಗ್ಗೆ ವಿಶೇಷ ಜಾಗರೂಕತೆ ವಹಿಸಿ ಮಕ್ಕಳ ಜೇಬಿನಲ್ಲಿ ಪಾಲಕರ ಮೊಬೈಲ್ ಸಂಖ್ಯೆಯನ್ನು ಬರೆದು ಇಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಒಬ್ಬ ವ್ಯಕ್ತಿಗೆ ಬುರ್ಖಾ ಹಾಕಿಸಿ ಬಣ್ಣ ಹಚ್ಚಿದ್ದಾರೆ. ಇದನ್ನು ಹಿಜಾಬ್ಗಳಿಗೆ ಅವಮಾನವೆಂದು ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ದಲಿತ ಸೇನೆ ಮುಖಂಡ ಸಮೀರ್ ದೂರು ದಾಖಲಿಸಿದ್ದಾರೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಬುರ್ಖಾ ಹಾಕಿಸಿಕೊಂಡ ವ್ಯಕ್ತಿಗೆ ಬಣ್ಣ ಹಚ್ಚಿ ಹಿಜಾಬ್ಗೆ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗಾ ಗ್ರಾಮದಲ್ಲಿ ಪ್ರಕರಣ ದಾಖಲಾಗಿದೆ. ದಲಿತ ಸೇನೆ ಮುಖಂಡ ಸಮೀರ್ ಆವಂಟಿಯವರು ನೀಡಿದ ದೂರಿನ ಮೇರೆಗೆ ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹೋಳಿ ಹಬ್ಬದ ದಿನ ಕೆಲವು ಹಿಂದೂ ಯುವಕರು ಒಬ್ಬ ವ್ಯಕ್ತಿಗೆ ಬುರ್ಖಾ ಹಾಕಿಸಿ ಬಣ್ಣ ಹಚ್ಚಿ ಅವಮಾನ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಘಟನೆ ಸಾಮಾಜಿಕ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈ ಕುರಿತು ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಕಾಯ್ದೆ 2003ರ ಸೆಕ್ಷನ್ 196 ಹಾಗೂ 299 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಘಟನೆ ಕುರಿತು ಪೊಲೀಸರು ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಅಡೂರ್ ಶ್ರೀನಿವಾಸಲು ತಿಳಿಸಿದ್ದಾರೆ. ನಿಂಬರ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಸಮೀರ್ ತಂದೆ ಭಾಷಾ ಶಾಬ್ ಅಂತ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಲ್ಲಿ ಅವರು ಮೆನ್ಷನ್ ಮಾಡಿರುವುದು, ಈ ವಾಟ್ಸಪ್ಪಲ್ಲಿ ಕೆಲ ಯುವಕರು ಹೋಳಿ ಸಂಭ್ರಮಾಚರಣೆ ಸಮಯದಲ್ಲಿ ಒಬ್ಬರಿಗೆ ಈ ಬುರ್ಖಾ ಡ್ರೆಸ್ಸನ್ನು ಧರಿಸಿ ಅವರು ಪ್ರೆಗ್ನೆಂಟ್ ಆಗುವ ರೀತಿಯಲ್ಲಿ ಒಂದು ಉಡುಪನ್ನು ಧರಿಸಿ ಅವ್ರ ಕಡೆಯಿಂದ ಹೋಳಿ ಆಚರಣೆ ಮಾಡ್ತಾ ಇದ್ದರು. ಅದು ಒಂದು ಇನ್ಸಲ್ಟ್ ಮಾಡುವ ರೀತಿಯಲ್ಲಿ ಇದೆ. ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅನ್ನೋದು ಒಂದು 5 ಜನರ ಮೇಲೆ ಹೆಸರಾಕಿ ಮತ್ತು ಇನ್ನಿತರರು ಅಂತ ಹಾಕಿ ಅವರು ದೂರನ್ನು ನೀಡಿರ್ತಾರೆ. ಆ ದೂರನ್ನು ನಾವು ನಿಂಬರ್ಗಾ ಪೊಲೀಸ್ ಠಾಣೆಯಲ್ಲಿ ಸ್ವೀಕರಿಸಿಕೊಂಡು ಒಂದು ಕೇಸನ್ನು ದಾಖಲಿಸಿಕೊಂಡಿದ್ದೇವೆ. ಕೇಸ್ ದಾಖಲಿಸಿದ ನಂತರ ಅದು ಐಒ ಅವರು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾ ಇದ್ದಾರೆ. ಆ ಥರ ಏನೆಲ್ಲ ಎಲ್ಲರಿಗೂ ನಾವು ಎಲ್ಲರನ್ನು ಕರೆದು ಲೀಡರ್ಗೂ ಮಾತಾಡಿದ್ದೇವೆ. ಅದು ಏನಿದೆಯೋ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಮತ್ತು ಸೊಸೈಟಿಯಲ್ಲಿ ಶಾಂತಿ ರೀತಿಯಿಂದ ಇರಬೇಕು ಅನ್ನೋದು ನಾವು ಮನವಿ ಮಾಡಿಕೊಂಡಿದ್ದೇವೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. देवानंद सारी सेंटर, कामत होटल हिंदुगड़े, सुपर मार्केट, कलबुर्गी। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ
ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಬುದ್ಧ ಅಕಾಡೆಮಿ ಕಟ್ಟಡದ ಉಪಹಾರ ಗೃಹದ ಮೇಲ್ಛಾವಣಿಯಿಂದ ಸಿಮೆಂಟ್ ಉದುರಿಬಿದ್ದ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಿದ್ದಾರೆ. ಸಚಿವರ ಕ್ರಮವನ್ನು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಸ್ವಾಗತಿಸಿದ್ದಾರೆ. ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಬುದ್ಧ ಅಕಾಡೆಮಿ ಕಟ್ಟಡದ ಉಪಹಾರ ಗೃಹದ ಮೇಲ್ಛಾವಣಿಯಿಂದ ಸಿಮೆಂಟ್ ಉದುರಿಬಿದ್ದ ಘಟನೆ ನಡೆದಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಕುರಿತು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಮಾತನಾಡಿ, ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಈಗಾಗಲೇ ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಿರುವುದು ಸರಿಯಾದ ಕ್ರಮವಾಗಿದ್ದು, ಸಚಿವರ ಕ್ರಮವನ್ನು ಸ್ವಾಗತಿಸುತ್ತೇವೆ ಎಂದು ಹೇಳಿದರು. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಕೆಲವು ಅಧಿಕಾರಿಗಳು ಸಚಿವ ಪ್ರಿಯಾಂಕ ಖರ್ಗೆ ಅವರ ಹೆಸರನ್ನು ದುರುಪಯೋಗಪಡಿಸಿಕೊಂಡು ತಮ್ಮದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕುರಿತು ಸಚಿವರು ವಿಶೇಷ ಗಮನ ಹರಿಸಬೇಕು ಎಂದು ಅವರು ಮನವಿ ಮಾಡಿದರು. ಮುಂದುವರೆದು ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಲ್ಯಾಂಡ್ ಆರ್ಮಿ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಎಂಬ ಆರೋಪ ಮಾಡಿದರು. ಯಾರು ಹೆಚ್ಚು ಕಮಿಷನ್ ನೀಡುತ್ತಾರೆ ಅವರಿಗೆ ಮಾತ್ರ ಕೆಲಸ ನೀಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಎಂದು ಹೇಳಿದರು. ಈ ವಿಷಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕೃಷ್ಣಾರೆಡ್ಡಿ ಆಗ್ರಹಿಸಿದ್ದರು. ನಮ್ಮ KS, IS, IPS ಒಂದು ಅಕಾಡೆಮಿ ನಮ್ಮ ಭಾಗದ ಒಂದು ಕನಸು. ಕಲಬುರಗಿ ಹೆಡ್ ಕ್ವಾರ್ಟರ್ನಲ್ಲಿ ಅದೊಂದು ಅಕಾಡೆಮಿ ಆಗ್ಬೇಕಂತ ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಕೊಂಡು ಪ್ರಿಯಾಂಕ ಖರ್ಗೆ ಸಾಹೇಬರು ಅದಕ್ಕೊಂದು ಅಚೀವ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ನಮ್ಮ ಭಾಗದಾಗ ಯುವಕರಿಗಂತ ಅದೊಂದು ಕಟ್ಟಡ ಮಾಡಿದ್ರು. ಆ ಕಟ್ಟಡದಿಂದ ಭಾಳ ದೊಡ್ಡ ಸ್ಕ್ಯಾಮ್ ಆಗಿದೆ. 30 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್, ಯಾವ ಕಾಂಟ್ರಾಕ್ಟರ್ ಅದಕ್ಕೆ ಕೆಲಸ ಮಾಡಿದ್ದಾನೆ, ಯಾವ ಆಫೀಸರ್ಸ್ ಅದಕ್ಕೆ ದುಡ್ಡಿಗೆ ಲೂಟಿ ಆಗಿದೆ ಅಂತ ಇವತ್ತ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಏನು ಸ್ಟೆಪ್ ತಗೊಂಡಿದ್ದಾರೆ. ಇಮಿಡಿಯೇಟ್ ಅವ್ರು ಯಾವ್ದು ಮುಲಾಜೆ ಇರ್ಲಾರ್ದೆ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಈಗ ಕೆಲವು ಅಧಿಕಾರಿಗಳು ನಮ್ಮ ಜಿಲ್ಲೆದಾಗ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ಮಿನಿಸ್ಟರ್ ಅವ್ರು ನಮ್ಮ ಕೈ ಆಗಿದ್ದಾರೆ, ನಮ್ಮ ಕಿಸ್ದಾಗಿದ್ದಾರೆ ಅಂತ ಮಾತಾಡ್ತಾರೆ. ಅದು ನಾನು ಕೊಡ್ತೀನಿ ದಾಖಲೆ ಮುಂದಿನ ದಿನದಾಗ. ಅಂತ ಆಫೀಸರ್ಸಿಗೆ ಇವರು ಇನ್ಕ್ವೈರಿ ಮಾಡ್ಬೇಕು, ಪ್ರಾಪರ್ ಚಾನೆಲ್ನಲ್ಲಿ ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು. ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಕೆಲವು ಆಫೀಸ್ಗಳಿದೆ, ಇದು ಲ್ಯಾಂಡ್ ಆರ್ಮಿ ಆಫೀಸ್. ನಾನು ಇವತ್ತು ಆಕ್ಚುಲಿ ಇಲ್ಲಿ ಬರ್ಬೇಕಂದ್ರೆ ನಾನೊಂದು ದಾಖಲೆ ಸಲಾಗ ಒಂದು ಹಾಕಿದೆ ನಾನು RTI ನಲ್ಲಿ. ನಮ್ಗೆ ಅದು ದಾಖಲೆ ಇನ್ನೋವರೆಗೂ ಸಿಗ್ತಾ ಇಲ್ಲ. ಮೇಂಟೆನೆನ್ಸ್ ಅಂತ 1 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಲೂಟಿ ಆಗ್ತಾ ಇದೆ. ಇದ್ರ ಮೇಲೆ ತನಿಖೆ ಆಗ್ಬೇಕು ಪ್ರಾಪರ್ ಚಾನೆಲ್ನಲ್ಲಿ. ಬಹಳ ಜನ ಇಲ್ಲಿ ಕಾಂಟ್ರಾಕ್ಟರ್ಸ್ ಬಿಲ್ ಸಂಬಂಧ ಓಡಾಡ್ತಾ ಇದ್ದಾರೆ. ದುಡ್ಡು ಎಲ್ಲಿ ಹೋಗಿದೆ, ಲೂಟಿ ಆಗಿದೆನಾ, ಇಲ್ಲಿ ಇದ್ದಂತ AEEಗಳು ಯಾವ ಆಫೀಸರ್ಸ್ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಕೆಲಸ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು, ಇವ್ರ ಮೇಲೆ ತನಿಖೆ ಆಗ್ಬೇಕು. ಯಾಕಂದ್ರೆ ಇವ್ರ ಆಸ್ತಿಗಳು ನೋಡಿದ್ರೆ ನೀವು ಮಿನಿಸ್ಟರ್ಗಳು ಬಲ್ಲಿನೂ ಇಲ್ಲ. ಅಂಥವು ಬಿಲ್ಡಿಂಗ್ಗಳು, ಹಾಸ್ಪಿಟಲ್ಗಳು, ಆಸ್ತಿಗಳು, ಲ್ಯಾಂಡ್ಗಳು ಇವ್ರು ಪರ್ಚೇಸ್ ಮಾಡಿದ್ದಾರೆ. ನಾನು ದಾಖಲೆ ಕೊಡ್ತೀನಿ ಮುಂದಿನ ದಿನದಾಗ. ಭಾಳ ಶಾರ್ಟ್ಲಿ ನಾನು ಅದು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಏನು ಸ್ಟೆಪ್ ತಗೊಂಡಿದ್ದಾರೆ ಅದು ಬಹಳ ಕಲಬುರಗಿ ಜಿಲ್ಲೆದಾಗ ಒಂದು ಒಳ್ಳೆ ಜನರಿಗೊಂದು ಇದು ಕೊಟ್ಟಂಗ. ಯಾಕಂದ್ರೆ ಅವ್ರ ಮುಲಾಜೆ ಇಟ್ಟಿಲ್ಲ, ಬರೀ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರೆ ಕಾಂಟ್ರಾಕ್ಟರ್ ಮೇಲೆ ಏನು ಕ್ರಮ ಆಗುತ್ತೆ? ಕಾಂಟ್ರಾಕ್ಟರ್ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಯಾಕಂದ್ರೆ ಇವತ್ತು ಸರ್ಕಾರ ದುಡ್ಡ ಇವತ್ತು ಕಾಂಟ್ರಾಕ್ಟರ್ಗೆ ಒಂದು ಟೆಂಡರ್, ಲ್ಯಾಂಡ್ ಆರ್ಮಿದಾಗ ಟೆಂಡರ್ ಆಗಲ್ಲ ಸರ್. ಲ್ಯಾಂಡ್ ಆರ್ಮಿದಾಗ ಮನ್ಸಿಗೆ ಬಂದು ಕಾಂಟ್ರಾಕ್ಟರ್ ಉಡಿಸ್ತಾರೆ. ಮುಲಾಜೆ ಇಲ್ಲಾರ್ದಾಗ ನಿಮ್ದು ಹೆಸರು ಬಳಸ್ಕೊತಾ ಇದ್ದಾರೆ ಕೆಲವು ಆಫೀಸರ್ಸ್. ದುರುಪಯೋಗ ಮಾಡ್ಕೋತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹೆಸರ. ಅವರು ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಸ್ಟ್ರೇಟ್ ಫಾರ್ವರ್ಡ್ ಮಿನಿಸ್ಟರ್ ಇದ್ದಾರೆ. ದಯಮಾಡಿ ಅಂಥವ್ರಿಗೆ ನೀವು ಸಲ್ಗಿ ಕೊಡಬೇಡ್ರಿ. ಇದು ಒಂದೇ ಡಿಪಾರ್ಟ್ಮೆಂಟ್ ಅಂತಿಲ್ಲ, 4-5 ಡಿಪಾರ್ಟ್ಮೆಂಟ್ ಇದೆ. ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ. ಸ್ಕೂಲ್ಸ್ಗಳು ಪರಿಸ್ಥಿತಿ ಏನಾಗಿದೆ, ಪೂರ ಕೆಟ್ಟೋಗಿದೆ. ಇವತ್ತು ಅಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಇವತ್ತು ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ, ಬಜೆಟ್ ಇಲ್ಲ ಅಂತಾರೆ. ಇಂಥ 1 ಕೋಟಿ ಮೇಂಟೆನೆನ್ಸ್ ಆಗ್ಬೇಕ್ರಿ. ಏನ್ ಆಫೀಸ್ ಏನ್ ಬಿದ್ದಿತ್ತ? ಇನ್ನ ಸ್ಕೂಲ್ ಬಿಲ್ಡಿಂಗ್ಗಳು ನೋಡ್ರಿ, ಅದ್ರಕ್ಕಿಂತ 100 ಪಟ್ಟಿದ ಆಫೀಸ್ ಮಜಬೂತ್ ಅದ. ಇವ್ರಿಗೆ ಯಾಕೆ ಬೇಕಾಗಿದ್ದು ಗ್ರಾನೈಟ್ ಮಾರ್ಬಲ್ ಹಾಕ್ಲಕ್? ಏನು ಇವ್ರು ಮದಿ ಫಂಕ್ಷನ್ ಹಾಲ್ ಮಾಡ್ತಾ ಇದಾರ?
ಆಫೀಸಾಗ ಕೂಡಕ್ಕೆ ಇವ್ರ ಹತ್ರ ಟೈಮ್ ಇರಲ್ಲ. ಲ್ಯಾಂಡ್ ಆರ್ಮಿದಾಗ ಒಂದು AEE ಯಾರು ಇರಲ್ಲ. ಮತ್ತ ಆಫೀಸ್ ಮಾಡಿಫೈ ಮಾಡ್ಲಕ್ ಹೋಗ್ತಾ ಇದಾರೆ. ಅವ್ರೊಬ್ಬರು SC ಸಾಹೇಬ್ರು ಒಬ್ಬರು ಸಿಗ್ತಾರ ನೋಡ್ರಿ. ಅವ್ರು 5 ಜಿಲ್ಲೆದ SC ಇದ್ದಾರೆ. ಅವ್ರು ಬಂದಾಗ ಒಬ್ಬರು ಇರ್ತಾರೆ ಅಲ್ಲಿ. ಇದ್ರ ಮೇಲೆ ತನಿಖೆ ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುर्गी ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.